खुशामदीद मोहतरम नाजरीन, आप तमाम का HKA न्यूज़ चैनल में खैर मक़दम है। आज बतारीख 5 अगस्त को बसवा कल्याण तालुका में बस ड्राइवर्स ने की स्ट्राइक। आज बसवा कल्याण तालुका के बस डिपो पर पहुंचकर बस ड्राइवर से खुसूसी बातचीत की गई। मीडिया से बात करते हुए इन लोगों ने बताया कि हमारे जो भी कंडीशंस है उसको लेकर चीफ मिनिस्टर सिद्धारमैया ने भी बार बार मीटिंग की, लेकिन हमारी कोई मांग पूरी नहीं की गई। इन लोगों ने मुतालबा किया कि जल्द से जल्द इनके मुतालबात को पूरा किया जाए। आइए जानते हैं इस खुसूस में मुकम्मल तफसीलात। पेश है बसवा कल्याण से नुमाइंदा रिपोर्टर शेख असलम की HKA न्यूज़ चैनल के लिए ये खुसूसी रिपोर्ट। सर, क्या प्रॉब्लम है जो आज बसों का स्ट्राइक किया गया है? ಸರ್, ನಮ್ದು ಇಡೀ ಕರ್ನಾಟಕದಲ್ಲಿ ಇವತ್ತು ಕಾರ್ಮಿಕರ ಪರವಾಗಿ ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಏನಂದ್ರೆ ನಮಗೆ ವೇತನ ಪರಿಷ್ಕರಣೆ ಆಗಬೇಕು. ಎರಡನೇ ನಮಗೆ 38 ತಿಂಗಳ ಅರೇಸ್ ಬರಬೇಕು, ಬಂದಿಲ್ಲ. ಈ ನಮಗೂ ಸಿದ್ದರಾಮಯ್ಯ ಸಾಹೇಬರು ನಮಗೆ ಕೊಡ್ತಾ ಅಂತ 3 ಸಲ ಮೀಟಿಂಗ್ ಕರೆದು ನಮ್ಮ ಬಗ್ಗೆ ಏನೋ ಅದ್ರ ಬಗ್ಗೆ ಏನೋ ಗಮನನೇ ಹರಿಸಿಲ್ಲ ಅವರು. ಈಗ ನಮ್ದು ಸರ್ ಎಲ್ಲರೂ ನಮಗೆ ನಂಬ್ಕೊಂಡಂತ ನಮ್ಮ ಫ್ಯಾಮಿಲಿ ಇದೆ ಹಿಂದ್ಗಡೆ. ನಮಗೆ ಮಕ್ಕಳು, ನಮಗೆ ತಂದೆ ತಾಯಿ, ನಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಇದ್ದಾರೆ. ಎಲ್ಲ ನಾವು ನಮ್ಮ ಡ್ರೈವರ್ ಕಂಡಕ್ಟರ್ಗಳು ಏನು ಗೊತ್ತಾ, ನಾವು ಈ ಥರ ಹುದ್ದೆದಾಗ ಇದ್ದೇವು ಅಂತಂದ್ರೆ ನಮ್ಮ ಮುಂದೆ ಮತ್ತೆ ನಮ್ಮ ಬರುವಂಥ ಮಕ್ಕಳು ಈ ಹುದ್ದೆ ಸೇರಬಾರ್ದು, ಒಳ್ಳೆ ಸ್ಥಾನಕ್ಕೆ ಸೇರಬೇಕು ಎಂಬುದು ನಮ್ಮದು ಒಂಥರ ಏನೋ ಆಸೆಗಳಿರ್ತವೆ. ಸೊ ಅದಕ್ಕೆ ಈ ಬರೋ ಸಂಬಳದಲ್ಲಿ ನಮಗೆ ನಮ್ಮ ಮಕ್ಕಳಿಗೆ ಓದಿಸೋದು ಬರ್ಸೋಕ್ಕೆ ನಮ್ಮ ತಂದೆ ತಾಯಿ ಎಲ್ಲರೂ ನೋಡೋಕ್ಕಾಗಲ್ಲ. ಸೊ ಅದಕ್ಕೆ ಇದು ಮಾಡಬೇಕು ಅಂತಂದ್ರೆ ಎಲ್ಲ ಕಾರ್ಮಿಕರು ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಬಸವಕಲ್ಯಾಣ ಘಟಕದಲ್ಲಿ ಎಲ್ಲ ಕಾರ್ಮಿಕರು ಎಲ್ಲರೂ ಜೊತೆಯಲ್ಲಿ ಮಾಡ್ತಾ ಇದ್ದೇವೆ. ನಾವು ಅದು ಬೆಂಬಲ ಕೊಡ್ತಾ ಇದ್ದೇವೆ. ನಾವು ಹೋರಾಟ ಮಾಡ್ತಾ ಇದ್ದೇವೆ ಅಷ್ಟೇ. ನಾವು ಪರಿಷ್ಕರಣೆ ಆಗಬೇಕು ಸರ್. ಅದ್ರ ಬಗ್ಗೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೇವೆ. ನಾವು 38 ತಿಂಗಳ ಅರೇಸು, 11 ತಿಂಗಳ ಅರೇಸು ಎರಡು ಬರಬೇಕು. ಅದು ಏನಾರ ಕೊಟ್ಟು ನಮಗೆ ಈ ಸರ್ಕಾರ ಮೇಲೆ ನಾವು ವಿಶ್ವಾಸ ಇಟ್ಕೊಂಡಿದ್ದೇವೆ, ಈ ಸರ್ಕಾರ ಮೇಲೆ ನಾವು ನಂಬಿಕೆ ಇಟ್ಕೊಂಡಿದ್ದೇವೆ ನಾವು ಶಕ್ತಿ. ಅದಕ್ಕೆ ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂತ ಈಗ आपकी जो मांग है, ये मांग अगर पूरी नहीं हुई तो आप कहाँ तक ये स्ट्राइक करेंगे? हमारा ನೋಡಿ ಸರ್, ನಮ್ಗಿಂತ ಮೇಲಧಿಕಾರಿಗಳಿದ್ದಾರೆ, ನಮ್ಮ ಅಧ್ಯಕ್ಷ ಇದ್ದಾರೆ, ಉಪಾಧ್ಯಕ್ಷ ಇದ್ದಾರೆ. ಅವರೆಲ್ಲ ಏನ್ ಆಕ್ಷನ್ ತಗೋತಾರೆ ಅವ್ರ ಪರವಾಗಿ ನಡೀತಾ ಇರುತ್ತೆ ಸರ್. ಯಾಕಂದ್ರೆ ನಾವು ಒಬ್ಬರೇ ಅಂತ ಮಾಡೋಕ್ಕಾಗಲ್ಲ. ಎಲ್ಲರೂ ಏನೇ ಮಾಡ್ತಾರೆ ಇಡೀ ಕರ್ನಾಟಕದಲ್ಲಿ ಯಾರು ಏನ್ ಮಾಡ್ತಾರೋ ಅವ್ರ ಬೆಂಬಲ ಪರವಾಗಿ ನಾವು ಎಲ್ಲ ಮಾಡಬೇಕಾಗುತ್ತೆ.